ಚಿತ್ರದುರ್ಗ ಬಸ್ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಖಾಸಗಿ ಬಸ್ಗಳ ಮೇಲೆ ಸಮರವನ್ನು ಸಾರೋದಕ್ಕೆ ಆರ್ಟಿಒ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿ ಲಗೇಜನ್ನು ತುಂಬಿಕೊಳ್ಳುವಂತಹ ಬಸ್ಗಳನ್ನು ಹಿಡಿದು ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಲಗೇಜ್ ಬಾಕ್ಸ್ನಲ್ಲಿ ಯಾವ ರೀತಿಯಾಗಿ ಗೂಡ್ಸ್ಗಳನ್ನು ತುಂಬಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಬಸ್ಗಳನ್ನು ಹಿಡಿಯುವಂಥ ಕೆಲಸವನ್ನು ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತರಾಟೆಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೂಡ್ಸ್ ವಾಹನಗಳಲ್ಲಿ ಮಾತ್ರ ಗೂಡ್ಸ್ಗಳನ್ನು ಸಾಗಿಸಬೇಕು. ಆದರೆ ಈ ರೀತಿಯಾಗಿ ಬಸ್ಗಳಲ್ಲಿ ಯಾವ ರೀತಿಯಾಗಿ ಗಮನಿಸ್ತಾ ಇರಬಹುದು, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ. ಈ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ತುಂಬಿಕೊಂಡು ಪ್ಯಾಸೆಂಜರ್ಸ್ಗಳನ್ನು ತುಂಬಿಕೊಂಡು ಬಸ್ನಲ್ಲಿ ಸಂಪೂರ್ಣವಾಗಿ ಹೋಗ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡುವಂಥ ಕೆಲಸವನ್ನು ಆರ್ಟಿಒ ಅಧಿಕಾರಿಗಳು ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಬಸ್ನ ಒಳಗೆ ಕೂಡ ಅಧಿಕಾರಿ ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳಭಾಗಕ್ಕೆ ಹೇಗೆ ಹೋಗಬೇಕು, ಮತ್ತು ಎಮರ್ಜೆನ್ಸಿ ಡೋರ್ ಇದೆಯಾ, ಕಂಜೆಸ್ಟಿವ್ ಆಗಿದೆಯಾ, ಬಾಕ್ಸ್ಗಳನ್ನು ತುಂಬಿದಾರಾ, ಮತ್ತು ಫಸ್ಟ್ ಏಡ್ ಬಾಕ್ಸ್ಗಳಿದೆಯಾ, ಎಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಜಯನಗರ ವಿಭಾಗದ ಆರ್ಟಿಒ ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯಲ್ಲಿ ತುಂಬಿಕೊಂಡಿರುವಂಥದ್ದು. ಎಲ್ಲ ರೀತಿಯಾದಂಥ ಮೆಜೆಸ್ಟಿಕ್ನಿಂದ ಹೊರಡುವಂಥ ಎಲ್ಲ ಬಸ್ಸುಗಳೇನಿದೆ ಆ ಬಸ್ಸುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ, ಮತ್ತು ಯಾವುದೇ ರೀತಿಯಾಗಿ ಕಂಜೆಸ್ಟಿವ್ ಆಗಿರುವಂಥ ಪ್ಲೇಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು, ಇವೆಲ್ಲ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಸ್ ಒಳಭಾಗಕ್ಕೆ ಹೋಗಿ ಬಸ್ಸನ್ನು ಹಿಡಿದು ಆ ಒಂದು ಬಸ್ಸಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರುವಂಥದ್ದು. ಆರ್ಟಿಒ ಅಧಿಕಾರಿಗಳ ಈ ಒಂದು ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ನ ಈ ಒಂದು ಕಾರ್ಯಾಚರಣೆ ಏನಿದೆ ಗಮನಿಸ್ತಾ ಇರ್ಬೋದು. ಈ ಒಂದು ಬಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಸಂಪೂರ್ಣವಾಗಿ ಎಮರ್ಜೆನ್ಸಿ ಡೋರ್ಗಳಿಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿ ಆರ್ಟಿಒ ಅಧಿಕಾರಿಗಳು ಇವತ್ತು ದಂಡವನ್ನು ಹಾಕುವಂಥದ್ದಾಗಿರ್ಬೋದು, ಮತ್ತು ಅವರಿಗೆ ಬೇಕಾದಂತಹ ಶಿಕ್ಷೆಗಳು, ಮತ್ತು ಈ ಹಿಂದೆ ಕೂಡ ಬಸ್ಗಳನ್ನು ಸೀಸ್ ಮಾಡಿದ್ರು. ಪ್ರಯಾಣಿಕರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಕ್ಲೀನರ್ ಜೊತೆ ಮಾತಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ಗಳಿಲ್ಲದಕ್ಕೆ ತರಾಟೆಯನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥದ್ದು. ಬಸ್ಗಳನ್ನು ಸೀಸ್ ಮಾಡುವಂತಹ ಕೆಲಸಗಳು ಕೂಡ ಆಗಬಹುದು, ಮತ್ತು ಅದರ ಜೊತೆಗೆ ಫೈನ್ ಹಾಕುವಂತಹ ಕೆಲಸಗಳು ಕೂಡ ಆಗಬಹುದು. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಈ ಒಂದು ಬಸ್ಗಳ ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ಗಳನ್ನು ಹಿಡಿಯುವಂತಹ ಕಾರ್ಯಾಚರಣೆ ಏನಿದೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಜಯನಗರ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿರುವಂತಹ ಬಸ್ಗಳೇನಿದೆ ಅವರಿಗೆ ದಂಡವನ್ನ ಜೊತೆಗೆ ಒಂದಿಷ್ಟು ವಾಹನವನ್ನು ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗ ಬಸ್ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಪ್ರಮುಖವಾಗಿ ಖಾಸಗಿ ಬಸ್ಗಳ ಮೇಲೆ ಸಮರವನ್ನ ಸಾರೋದಕ್ಕೆ ಆರ್ಟಿಒ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿ ಲಗೇಜನ್ನು ತುಂಬಿಕೊಳ್ಳುವಂತಹ ಬಸ್ಗಳನ್ನು ಹಿಡಿದು ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಲಗೇಜ್ ಬಾಕ್ಸ್ನಲ್ಲಿ ಯಾವ ರೀತಿಯಾಗಿ ಗೂಡ್ಸ್ಗಳನ್ನು ತುಂಬಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಬಸ್ಗಳನ್ನು ಹಿಡಿಯುವಂಥ ಕೆಲಸವನ್ನು ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತರಾಟೆಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೂಡ್ಸ್ ವಾಹನಗಳಲ್ಲಿ ಮಾತ್ರ ಗೂಡ್ಸ್ಗಳನ್ನು ಸಾಗಿಸಬೇಕು. ಆದರೆ ಈ ರೀತಿಯಾಗಿ ಬಸ್ಗಳಲ್ಲಿ ಯಾವ ರೀತಿಯಾಗಿ ಗಮನಿಸ್ತಾ ಇರಬಹುದು, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ. ಈ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ತುಂಬಿಕೊಂಡು ಪ್ಯಾಸೆಂಜರ್ಸ್ಗಳನ್ನು ತುಂಬಿಕೊಂಡು ಬಸ್ನಲ್ಲಿ ಸಂಪೂರ್ಣವಾಗಿ ಹೋಗ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡುವಂಥ ಕೆಲಸವನ್ನು ಆರ್ಟಿಒ ಅಧಿಕಾರಿಗಳು ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಬಸ್ನ ಒಳಗೆ ಕೂಡ ಅಧಿಕಾರಿ ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳಭಾಗಕ್ಕೆ ಹೇಗೆ ಹೋಗಬೇಕು, ಮತ್ತು ಎಮರ್ಜೆನ್ಸಿ ಡೋರ್ ಇದೆಯಾ, ಕಂಜೆಸ್ಟಿವ್ ಆಗಿದೆಯಾ, ಬಾಕ್ಸ್ಗಳನ್ನು ತುಂಬಿದಾರಾ, ಮತ್ತು ಫಸ್ಟ್ ಏಡ್ ಬಾಕ್ಸ್ಗಳಿದೆಯಾ, ಎಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಜಯನಗರ ವಿಭಾಗದ ಆರ್ಟಿಒ ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯಲ್ಲಿ ತುಂಬಿಕೊಂಡಿರುವಂಥದ್ದು. ಎಲ್ಲ ರೀತಿಯಾದಂಥ ಮೆಜೆಸ್ಟಿಕ್ನಿಂದ ಹೊರಡುವಂಥ ಎಲ್ಲ ಬಸ್ಸುಗಳೇನಿದೆ ಆ ಬಸ್ಸುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ, ಮತ್ತು ಯಾವುದೇ ರೀತಿಯಾಗಿ ಕಂಜೆಸ್ಟಿವ್ ಆಗಿರುವಂಥ ಪ್ಲೇಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು, ಇವೆಲ್ಲ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಸ್ ಒಳಭಾಗಕ್ಕೆ ಹೋಗಿ ಬಸ್ಸನ್ನು ಹಿಡಿದು ಆ ಒಂದು ಬಸ್ಸಿನ ಪರಿಸ್ಥಿತಿಯನ್ನು
ಗಮನಿಸ್ತಾ ಇರುವಂಥದ್ದು. RTO ಅಧಿಕಾರಿಗಳ ಈ ಒಂದು ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ನ ಈ ಒಂದು ಕಾರ್ಯಾಚರಣೆ ಏನಿದೆ ಗಮನಿಸ್ತಾ ಇರಬಹುದು. ಈ ಒಂದು ಬಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಅಂತ. ಸಂಪೂರ್ಣವಾಗಿ ಎಮರ್ಜೆನ್ಸಿ ಡೋರ್ಗಳಿಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿ RTO ಅಧಿಕಾರಿಗಳು ಇವತ್ತು ದಂಡವನ್ನು ಹಾಕುವಂಥದ್ದಾಗಿರ್ಬೋದು, ಮತ್ತೆ ಅವರಿಗೆ ಬೇಕಾದಂತಹ ಶಿಕ್ಷೆಗಳು, ಮತ್ತೆ ಈ ಹಿಂದೆ ಕೂಡ ಬಸ್ಗಳನ್ನು ಸೀಸ್ ಮಾಡಿದ್ರು. ಪ್ರಯಾಣಿಕರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ, ಅದರ ಜೊತೆಗೆ ಕ್ಲೀನರ್ ಜೊತೆ ಮಾತಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ಗಳಿಲ್ಲದಕ್ಕೆ ತರಾಟೆಯನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥದ್ದು. ಬಸ್ಗಳನ್ನು ಸೀಸ್ ಮಾಡುವಂತಹ ಕೆಲಸಗಳು ಕೂಡ ಆಗಬಹುದು, ಮತ್ತೆ ಅದರ ಜೊತೆಗೆ ಫೈನ್ ಹಾಕುವಂತಹ ಕೆಲಸಗಳು ಕೂಡ ಆಗಬಹುದು. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಈ ಒಂದು ಬಸ್ಗಳ ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ಗಳನ್ನು ಹಿಡಿಯುವಂತಹ ಕಾರ್ಯಾಚರಣೆ ಏನಿದೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಜಯನಗರ RTO ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿರುವಂತಹ ಬಸ್ಗಳೇನಿದೆ ಅವರಿಗೆ ದಂಡವನ್ನ ಜೊತೆಗೆ ಒಂದಿಷ್ಟು ವಾಹನವನ್ನು ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗ ಬಸ್ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ RTO ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಖಾಸಗಿ ಬಸ್ಗಳ ಮೇಲೆ ಸಮರವನ್ನ ಸಾರೋದಕ್ಕೆ RTO ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿ ಲಗೇಜನ್ನು ತುಂಬಿಕೊಳ್ಳುವಂತಹ ಬಸ್ಗಳನ್ನು ಹಿಡಿದು ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಗಮನಿಸ್ತಾ ಇರ್ಬೋದು ಲಗೇಜ್ ಬಾಕ್ಸ್ನಲ್ಲಿ ಯಾವ ರೀತಿಯಾಗಿ ಗೂಡ್ಸ್ಗಳನ್ನು ತುಂಬಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಬಸ್ಗಳನ್ನು ಹಿಡಿಯುವಂಥ ಕೆಲಸವನ್ನು RTO ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತರಾಟೆಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೂಡ್ಸ್ ವಾಹನಗಳಲ್ಲಿ ಮಾತ್ರ ಗೂಡ್ಸ್ಗಳನ್ನು ಸಾಗಿಸಬೇಕು. ಆದರೆ ಈ ರೀತಿಯಾಗಿ ಬಸ್ಗಳಲ್ಲಿ ಯಾವ ರೀತಿಯಾಗಿ ಗಮನಿಸ್ತಾ ಇರಬಹುದು, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ. ಈ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ತುಂಬಿಕೊಂಡು, ಪ್ಯಾಸೆಂಜರ್ಸ್ಗಳನ್ನು ತುಂಬಿಕೊಂಡು ಬಸ್ನಲ್ಲಿ ಸಂಪೂರ್ಣವಾಗಿ ಹೋಗ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡುವಂಥ ಕೆಲಸವನ್ನು RTO ಅಧಿಕಾರಿಗಳು ಇದೀಗ ಮಾಡ್ತಾ ಇರುವಂಥದ್ದು. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬಸ್ನ ಒಳಗೆ ಕೂಡ ಅಧಿಕಾರಿ ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳಭಾಗಕ್ಕೆ ಹೇಗೆ ಹೋಗಬೇಕು, ಮತ್ತು ಎಮರ್ಜೆನ್ಸಿ ಡೋರ್ ಇದೆಯಾ, ಕಂಜೆಸ್ಟಿವ್ ಆಗಿದೆಯಾ, ಬಾಕ್ಸ್ಗಳನ್ನು ತುಂಬಿದಾರಾ, ಮತ್ತು ಫಸ್ಟ್ ಏಡ್ ಬಾಕ್ಸ್ಗಳಿದೆಯಾ, ಎಲ್ಲವನ್ನ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಜಯನಗರ ವಿಭಾಗದ RTO ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯಲ್ಲಿ ತುಂಬಿಕೊಂಡಿರುವಂಥದ್ದು. ಎಲ್ಲ ರೀತಿಯಾದಂಥ ಮೆಜೆಸ್ಟಿಕ್ನಿಂದ ಹೊರಡುವಂಥ ಎಲ್ಲ ಬಸ್ಸುಗಳೇನಿದೆ ಆ ಬಸ್ಸುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ, ಮತ್ತು ಯಾವುದೇ ರೀತಿಯಾಗಿ ಕಂಜೆಸ್ಟಿವ್ ಆಗಿರುವಂಥ ಪ್ಲೇಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು, ಇವೆಲ್ಲ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಸ್ ಒಳಭಾಗಕ್ಕೆ ಹೋಗಿ ಬಸ್ಸನ್ನು ಹಿಡಿದು ಆ ಒಂದು ಬಸ್ಸಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರುವಂಥದ್ದು. RTO ಅಧಿಕಾರಿಗಳ ಈ ಒಂದು ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ನ ಈ ಒಂದು ಕಾರ್ಯಾಚರಣೆ ಏನಿದೆ ಗಮನಿಸ್ತಾ ಇರಬಹುದು. ಈ ಒಂದು ಬಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಅಂತ. ಸಂಪೂರ್ಣವಾಗಿ ಎಮರ್ಜೆನ್ಸಿ ಡೋರ್ಗಳಿಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿ RTO ಅಧಿಕಾರಿಗಳು ಇವತ್ತು ದಂಡವನ್ನು ಹಾಕುವಂಥದ್ದಾಗಿರ್ಬೋದು, ಮತ್ತೆ ಅವರಿಗೆ ಬೇಕಾದಂತಹ ಶಿಕ್ಷೆಗಳು, ಮತ್ತೆ ಈ ಹಿಂದೆ ಕೂಡ ಬಸ್ಗಳನ್ನು ಸೀಸ್ ಮಾಡಿದ್ರು. ಪ್ರಯಾಣಿಕರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ, ಅದರ ಜೊತೆಗೆ ಕ್ಲೀನರ್ ಜೊತೆ ಮಾತಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ಗಳಿಲ್ಲದಕ್ಕೆ ತರಾಟೆಯನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥದ್ದು. ಬಸ್ಗಳನ್ನು ಸೀಸ್ ಮಾಡುವಂತಹ ಕೆಲಸಗಳು ಕೂಡ ಆಗಬಹುದು, ಮತ್ತೆ ಅದರ ಜೊತೆಗೆ ಫೈನ್ ಹಾಕುವಂತಹ ಕೆಲಸಗಳು ಕೂಡ ಆಗಬಹುದು. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಈ ಒಂದು ಬಸ್ಗಳ ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ಗಳನ್ನು ಹಿಡಿಯುವಂತಹ ಕಾರ್ಯಾಚರಣೆ ಏನಿದೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಜಯನಗರ RTO ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿರುವಂತಹ ಬಸ್ಗಳೇನಿದೆ ಅವರಿಗೆ ದಂಡವನ್ನ ಜೊತೆಗೆ ಒಂದಿಷ್ಟು ವಾಹನವನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.